ಆನೇಕಲ್ ತಾಲೂಕಿನ ರಾಚಮಾನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಶ್ರೀಚಕ್ರ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ಹೊಸ ವರ್ಷಕ್ಕೆ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತ ಸಾಗರ ಹರಿದು ಬಂದಿತ್ತು. ಇನ್ನು ಅನ್ನಪೂರ್ಣೇಶ್ವರಿ ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ವಿವಿಧ ಪುಷ್ಪಗಳಿಂದ ಹಾಗೆಯೇ ತಾಯಿಗೆ ವಿಶೇಷವಾಗಿ ಮಾಡಲ್ಪಟ್ಟಿರುವಂತಹ ಕವಚವನ್ನು ಸಹ ತಾಯಿಗೆ ತೊಡಿಸಲಾಗಿತ್ತು. ಆ ಒಂದು ಕವಚದಲ್ಲಿ ತಾಯಿ ಕಂಗೊಳಿಸುತ್ತಿದ್ದಳು. ಹಾಗೆ ಈ ಒಂದು ರಾಚಮಾನಹಳ್ಳಿಯಲ್ಲಿ ಇರುವಂತಹ ಅನ್ನಪೂರ್ಣೇಶ್ವರಿ ದೇವಾಲಯದ ಆವರಣದಲ್ಲಿ ಶ್ರೀ ಶಕ್ತಿ ಗಣಪತಿ, ಶ್ರೀ ವೀರಭದ್ರ ಸ್ವಾಮಿ, ಶ್ರೀ ಚಕ್ರ ಸಮೇತ ಅನ್ನಪೂರ್ಣೇಶ್ವರಿ ತಾಯಿಯು ಮಿರಮಿರನೆ ಮಿನುಗುತ್ತಿದ್ದಳು. ಆ ತಾಯಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಅಪಾರ ಸಂಖ್ಯೆಯಲ್ಲಿನ ಭಕ್ತ ಸಾಗರ ಹರಿದು ಬಂದಿತ್ತು. ಇನ್ನು ನಾಮ ಹಲವು ದೇವರು ಒಬ್ಬನೇ ಅನ್ನುವಂತಹ ರೀತಿ ಇಲ್ಲಿನ ಆಡಳಿತ ಮಂಡಳಿ ರಾಜರಾಜೇಶ್ವರಿ ತಾಯಿಯ ದೇವಾಲಯವನ್ನ ನಿರ್ಮಿಸಬೇಕು ಅಂತೇಳಿ ಅಂದ್ಕೊಂಡಿದ್ರಂತೆ. ಆದ್ರೆ ಅಷ್ಟಮಂಗಲದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದೇವಾಲಯವನ್ನ ನಿರ್ಮಿಸಿ ಹಾಗೆ 16 ಮತ್ತು 17ನೇ ಶತಮಾನದಲ್ಲಿ ಬ್ರಾಹ್ಮಣರು ಇಲ್ಲೊಂದು ದೇವಾಲಯವನ್ನ ನಿರ್ಮಿಸಿದ್ದರು. ಆ ಒಂದು ದೇವಾಲಯದಲ್ಲಿ ಪೂಜೆಗಳು ನಡೆಯುತ್ತಿದ್ದವು. ಕಾಲಕ್ರಮೇಣ ಅದು ಅವನತಿ ಹೊಂದಿದೆ ಅಂತೇಳಿ ಅಷ್ಟಮಂಗಲದಲ್ಲಿ ಬಂದಿತ್ತಂತೆ. ಹಾಗಾಗಿ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯವನ್ನ ನಿರ್ಮಿಸಬೇಕು ಅಂತೇಳಿ ಅಷ್ಟಮಂಗಲದಲ್ಲಿ ಬಂದಿದ್ದರಿಂದ ಇಲ್ಲಿನ ಆಡಳಿತ ಮಂಡಳಿ ಅವರು ತಾಯಿಯ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮತ್ತೊಂದು ವಿಶೇಷ, ನಮಗೆ ದೇಶದಲ್ಲಿಯೇ ವಿವಿಧೆಡೆ ಅಂದ್ರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಹೊರನಾಡಿನಲ್ಲಿ ಇರುವಂತಹ ತಾಯಿ ಅನ್ನಪೂರ್ಣೇಶ್ವರಿಗಿಂತ ವಿಭಿನ್ನವಾಗಿ ದ್ವಿಭುಜ ಅನ್ನಪೂರ್ಣೇಶ್ವರಿಯನ್ನ ನಾವಿಲ್ಲಿ ರಾಚಮಾನಹಳ್ಳಿಯಲ್ಲಿ ಕಣ್ತುಂಬಿಕೊಳ್ಳಬಹುದು. ಹಾಗೆ ಶ್ರೀ ಶಕ್ತಿ ಗಣಪತಿಯ ಮೂರ್ತಿ ಅತ್ಯಂತ ಸುಂದರವಾಗಿದೆ. ಹಾಗೆ ವೀರಭದ್ರ ಸ್ವಾಮಿ ಆ ಒಂದು ಮೂರ್ತಿಯು ಸಹ ಎಲ್ಲರನ್ನ ಆಕರ್ಷಿಸುವಂತಿದೆ. ಇನ್ನು ತಾಲೂಕಿನಲ್ಲಿಯೇ ಪ್ರಥಮ ವೆಬ್ಸೈಟ್ ಅನ್ನ ಹೊಂದಿರುವಂತಹ ದೇವಾಲಯ ಇದು ಅಂತ ಅನ್ನಿಸಿಕೊಂಡಿದೆ. ತಾಯಿಗೆ ಸಿಗುವಂತಹ ಸೇವೆಗಳ ವಿವರಣೆಗಳು ಈ ಒಂದು ವೆಬ್ಸೈಟ್ ನಲ್ಲಿ ಸಿಗಲಿದೆ. ಇದರ ಉದ್ಘಾಟನೆಯು ಸಹ ಇಂದು ನಡೆಯಿತು. ಈ ಒಂದು ವೆಬ್ಸೈಟ್ ಅನ್ನ ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಹೊಸ ವರ್ಷದಂದು ಈ ಒಂದು ದೇವಾಲಯದಲ್ಲಿ ಆಯೋಜಿಸಲಾಗಿತ್ತು. नित्यानन्दकरी वराभयकरी सौन्दर्य रत्नाकरी निर्धूताखिल घोर पावनकरी प्रत्यक्ष माहेश्वरी प्रालेयाचल वंश पावनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी नाना रत्न विचित्र भूषणकरी ಹೇಮಾಂಬರ. ರಾಜೇಶ್ವರಿ ದೇವಸ್ಥಾನ ಕಟ್ಟಬೇಕು ಅನ್ನೋದು ಮನಸ್ಸಲ್ಲಿತ್ತು. ನಮ್ಮ ಸ್ನೇಹಿತರೊಬ್ಬರು, ನೀನು ದೇವಸ್ಥಾನ ಕಟ್ತೀಯ, ಸುಮ್ಮನೆ ಕಟ್ಟಲಿಕ್ಕೆ ಹೋಗಬೇಡ, ಒಂದು ಅಷ್ಟಮಂಗಲ ಪ್ರಶ್ನೆ ಹಾಕಿ ದೇವಸ್ಥಾನ ಕಟ್ಟಿ ಅಂತ ಬಿಟ್ಟು ಹೇಳಿದರು. ಸೊ ಅವರ ಒಂದು ರೀತಿಯಲ್ಲಿ ನಮಗೆ ಒಂದು ಗುರುಗಳನ್ನ ನೋಡಿ ಅಷ್ಟಮಂಗಲ ಹಾಕಿದಾಗ ರಾಜರಾಜೇಶ್ವರಿ ಬರಲು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಟ್ಟಬೇಕು ಅಂತ ಬಂತು. ಸೊ ಆ ರೀತಿಯಲ್ಲಿ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಾಗ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಆ್ಯಕ್ಚುಲಿ ನಾವು ಕಟ್ಟಬೇಕು ಅಂದಿದ್ದು ಇಲ್ಲಿ ರಾಚಮಾಳಿ ಗ್ರಾಮದಲ್ಲಿ ಕಟ್ಟಬೇಕು ಅಂತ ಇದ್ದಿದ್ದು. ಸೊ ಗ್ರಾಮದಲ್ಲಿ ಕಟ್ಟಬೇಕು ಅಂದಾಗ ಅಲ್ಲಿ ಬಂದಿಲ್ಲ ಅಷ್ಟಮಂಗಲದಲ್ಲಿ. ಸೊ ಅಷ್ಟಮಂಗಲದಲ್ಲಿ ಹಾಗೆ ಸ್ಥಳ ಪರಿಶೀಲನೆ ನಡೆಸಿದಾಗ ಬಂದಿದ್ದು ಈ ಸ್ಥಳ. ಅಂದರೆ ಇದು ನಮ್ಮ ತಂದೆಯವರ ಜಮೀನು. ಸೊ ಅವರ ಒಂದು ಇದರಲ್ಲಿ ಇಲ್ಲಿ ಬಂತು. मुक्ताहार विलम्बमान विलसत् वक्षोज कुम्भान्तरी काश्मीरागरु वासिता रुचिकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी. योगानन्दकरी रिपुक्षयकरी
करी धर्मैक्य निष्ठा करी चन्द्रार्कानलभासमान लहरी त्रैलोक्य रक्षा करी सर्वैश्वर्य करी तपः फल करी काशीपुराधीश्वरी भिक्षां देहि कृपावलम्बन करी माता अन्नपूर्णेश्वरी कैलासाचलकन्दरालय करी गौरी हुमाशाङ्करी कौमारी निगमाथ गोचर करी ಅನ್ನಪೂರ್ಣೇಶ್ವರಿಯಲ್ಲಿ ಯಾವ ಥರ ಇದೆಯೋ ಅದಕ್ಕಿನ್ನೂ ಇನ್ನೂ ಚೆನ್ನಾಗೇ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಮೊನ್ನೆ ಕಾರ್ತಿಕ ಸೋಮವಾರ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತು ಹೊಸ ವರ್ಷಕ್ಕೆ ಬಂದು ಧ್ವಜಸ್ತಂಭ ಓಪನ್ ಆಗಿದೆ ಮತ್ತು ಅಮ್ಮನವ್ರಿಗೆ ಕವಚ ಎಲ್ಲ ಹಾಕಿ ಎಲ್ಲ ಮಾಡಿದ್ದೀವಿ. ಇನ್ನೂ ತುಂಬ ಮಾಡಬೇಕು ಅಂತ ತುಂಬ ಇದೆ. ಎಲ್ಲ ಭಕ್ತಾದಿಗಳೆಲ್ಲ ಬಂದು ತುಂಬ ಸಹಕರಿಸ್ಬೇಕಂತ ಕೇಳ್ಕೊತೀವಿ. ಹೊರನಾಡಲ್ಲಿ ಆದಿಶಕ್ತಿ ಆತ್ಮಿಕ ಅನ್ನಪೂರ್ಣೇಶ್ವರಿ ಅಂತ ಇರುವಂಥದ್ದು. ಆದಿಶಕ್ತಿ ಅಂತ ಹೇಳಿದರೆ ಮಧುಗೈಡವರನ್ನು ಸಂಹಾರ ಮಾಡುವಾಗ ದೇವಿ ಆದಿಶಕ್ತಿಯಾಗಿ ಅವತಾರ ತಾಳ್ತಾಳೆ. ಆದಿಶಕ್ತಿ ಅಂತ ಹೇಳುವಾಗ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶಾತ್ಮಿಕ ಅಂತ ಹೇಳಿ ಭಗವತಿ ಅಂತ ಇರುತ್ತೆ. ಆದರೆ ಇಲ್ಲಿರುವಂತಹ ದೇವಿ ಅನ್ನಪೂರ್ಣೇಶ್ವರಿ ಅಮ್ಮನವರು ಶ್ರೀಚಕ್ರ ಅಧಿಷ್ಠಾತ್ರಿಯಾಗಿರುವಂತಹ